ಕಿರಣ್ ಒಂದು ಬ್ಯಾಗ್ ಹಿಂದ್ಗಡೆ ಹಾಕ್ಬೇಕು. ನಿಮ್ಗೆ ಮೇಲೆ ಬೇಕಾ ಕೆಳಗಡೆ ಬೇಕಾ? ಓಕೆ 4 ಬೆಡ್ರೂಮ್ ಮನೆ ಇದು. ಹಾಂ ಇದೆ ಆಫೀಸು. ಆಮೇಲೆ ಸ್ವಲ್ಪ ಎಲ್ಲ ಕಸ ಹಾಕಿದ್ದಾರೆ, ನಾವು ಹಾಕೋದು ಬೇಡ. ಈ ಥರ ಕೊಟ್ಟರು. ಅದು ಹೆಂಗಿದೆ ಅದು. ಬೇಯ ಮಾವುಚಿನ ಟಾವೆಲ್ಲಿಲ್ಲ. ಬರೋಣ. ಓಕೆ ಗುರು, ಬರೋಣ ಗುರು, ಬಾಯ್. ಅವ್ರಿಗೂ ಎಲ್ಲ ಕನ್ನಡ ಕಲಿಸ್ತಾ ಇದ್ದೀನಿ. ತಕ್ಷಣ ಈ ತರ ಇದೆ ಆಂಬಿಯನ್ಸು. ಇವಾಗ ಪ್ಲಾನ್ ಏನಂದ್ರೆ ಈಗ ಫಸ್ಟ್ ಸಿಮ್ ಕಾರ್ಡ್ ತಾನೆ. ಇದು ಚೈನಾ ಸಿಮ್ ಕಾರ್ಡ್ ಏನು ಮಾಡಕ್ಕಾಯ್ತಾ ಇಲ್ಲ ನಮಗೆ. ಇವಾಗ ಏನಂದ್ರೆ ಈಗ ಫಸ್ಟ್ ನಾವು ಮೊಬೈಲ್ ಅಂಗಡಿ ಹುಡುಕ್ಬೇಕು ಈಗ ಸಿಮ್ ಕಾರ್ಡ್ ಅಲ್ಲಿ. ಚೈನಾ ಮೊಬೈಲ್, ಚೈನಾ ಯೂನಿಕಾಮ್. ಯಾಕಂದ್ರೆ ಇದೆಲ್ಲ ಹೊಸ ಏರಿಯಾ ಇದು. ಇದು ಹಳೆ ಏರಿಯಾನ ಎಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಡಿದ್ದು. ಇದು ಮಾಡಿ ಒಂದು 10 ವರ್ಷ ಅಂತ ಅನ್ಕೊಂತ ಹೇಳ್ಬೋದು. 6 ತಿಂಗಳು ಒಂದು ಫ್ಲೈಓವರ್ ಮುಗಿಸ್ತಾರೆ ಇಲ್ಲಿ. 6 ತಿಂಗಳು ಒಂದು ಫ್ಲೈಓವರ್ ಕಟ್ ಆಗ್ತಾರೆ. ಅಷ್ಟು ಫಾಸ್ಟ್ ಇದೆ ಇಲ್ಲಿ. ಸರ್ ಅದೇನೋ ಅಲ್ಲೊಂದು ಇದು ಬರ್ತದೆ ನೋಡಿ, ಮೋಸ್ಟ್ಲಿ ನ್ಯಾವಿಗೇಷನ್ ಇರಬೇಕು ಅದು. ನೋಡಿ ಈ ಥರ ಗೂಗಲ್ ಮ್ಯಾಪ್, ಬೈಡು ಮ್ಯಾಪ್ ನಾವು ಕ್ರಾಸ್ ಮಾಡೋದು ಬನ್ನಿ. ಹೋಗುತ್ತೆ ಬನ್ನಿ. ಅವ್ನು ನಮಗೋಸ್ಕರ ವೇಟ್ ಮಾಡ್ತಾನೆ ನೋಡಿ. ಅವನು ರೆಕಾರ್ಡ್ ಮಾಡ್ತಾನೆ. ಸರ್ ಈಗ ಗೂಗಲ್ ಮ್ಯಾಪ್, ಆ ಮ್ಯಾಪಲ್ಲಿ ನಾವು ಬಂದ್ಬಿಡ್ತೀವಿ. ಗೂಗಲ್ ಮ್ಯಾಪ್ ಅಲ್ಲ, ಸಾರಿ, ಬೈದು ಮ್ಯಾಪ್. ಬೈದು ನೋಡಿ ಎಲ್ಲ ಸಮಸ್ಯೆ ಅಂದರೆ ಅವರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಇವರು ಡೆಲಿವರಿ ಬಾಯ್ಸು. ಸಿಕ್ಕಾಪಟ್ಟೆ ಏನು ಮಾಡ್ತಾರೆ ಗೊತ್ತಾ? ಗೆಸ್ ಮಾಡಿ ಏನೊಂದು, ಆಮೇಲೆ ಹೇಳ್ತೀನಿ. ನೀವು ಕಮೆಂಟಲ್ಲಿ ಗೆಸ್ ಮಾಡಿ ಹಾಕಿ ಏನದು ಅನ್ನೋದು. ನಾನು ಹೇಳ್ತೇನೆ. ನಾನು ಅದೇನು ಗೊತ್ತಾ? ಕಮಲ್ ಹೂವದ್ದು ಫ್ರೂಟ್ ಅದು. ಕಮಲ ಹೂ, ಲೋಟಸ್ ಫ್ರೂಟ್ ಅದು. ಅದ್ರ ಒಳಗಡೆ ಬೀಜ, ಅದು ಗ್ರೀನ್ ಕಲರ್ದು. ಅದು ಬೀಜನ ನೀವು ಕಟ್ ಮಾಡಿದ್ರೆ ಒಳಗಡೆ ವೈಟ್ ಕಲರ್ ಪಲ್ಪ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಕದು. ನಾನು ಕೇಳಿದ್ದೆ, ಬಟ್ ನಾನು ಅಲ್ಲಿ ಇಂಡಿಯಾದಲ್ಲಿ ಎಲ್ಲೂ ನೋಡಿರ್ಲಿಲ್ಲ, ಟ್ರೈ ಮಾಡಿರ್ಲಿಲ್ಲ. ಇಲ್ಲಿ ಕಮಲ್ ಹೂವು ಸ್ವಲ್ಪ ಇಂಪಾರ್ಟೆನ್ಸ್ ಇದೆ. ಸಿಗುತ್ತಾ ಸರ್ ಇಲ್ಲೂ? ಅಂದ್ರೆ ನಿಮಗೆ ಲೋಟಸ್ ಫ್ಲವರ್ ಎಲ್ಲಿ ಬೇಕಾದ್ರೆ ಸಿಗಲ್ಲ. ಅದು ಎಲ್ಲಿ ಪಾಂಡ್ ಇರುತ್ತಲ್ಲ, ನೀರು ಅಲ್ಲಿ ಇರುತ್ತೆ ಸಿಕ್ಕಾಪಟ್ಟೆ ಹಳ್ಳಿಗಳ ಸೈಡಲ್ಲಿ. ಅಂದ್ರೆ ಇಲ್ಲೂ ಇದೆ. ಇಲ್ಲಿ ಶಂಜನ್ ಮೇನ್ ಸಿಟಿಯಲ್ಲಿ ಒಂದು ಚಿಕ್ಕ ಬೆಟ್ಟ ಇದೆ. ಬ್ಯೂಟಿಫುಲ್ ಪಾರ್ಕ್ ಮಾಡಿದ್ದಾರೆ. ಫುಲ್ ಬೆಟ್ಟನೇ, ಫುಲ್ ಸಿಟಿ ಸೆಂಟ್ರಲ್ಲಿ ಇದೆ ಅದು. ಅದಕ್ಕೆ ಲಿಯನ್ಹ್ವಾ ಅಂದರೆ ಕಮಲ್ ಹೂವು. ಲಿಯನ್ಹ್ವಾ HUA ಹೂವು. ಲಿಯನ್ಹ್ವಾ ಅಂದರೆ ಫ್ಲವರು. ಕಮಲ್ ಹೂವದ ಬೆಟ್ಟ ಆದಂಗೆ ಅದು. ಈಗ ಸರ್ ನನಗೆ ಇನ್ನೂ ಒಂದು ಡೌಟ್ ಇದೆ. ಈ ಸ್ಲ್ಯಾಂಗ್ ಗಳಲ್ಲಿ ರಾಗ ಇದೆಯಲ್ಲ ಸರ್, 4 ಟೋನ್ ಇದೆ ಇವ್ರದ್ದು. ಫಸ್ಟ್ ಅಂದ್ರೆ ಅಪ್ ಫುಲ್, ಆಮೇಲೆ ದೆನ್ ಮಿಡಲ್ ಟೋನ್ ಅಂತ ಬರುತ್ತೆ. ಅಂದ್ರೆ ಸೆಕೆಂಡ್ ಅಂದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಆಮೇಲೆ ನೀ ಹಾವ್, ಅದು ಥರ್ಡ್ ಟೋನ್. ನೀ ಹಾವ್ ಸಜ್ಜನ್, ಅಂದ್ರೆ ಅದು ಫಾಲೋಯಿಂಗ್ ಸಜ್ಜನ್ ಫಾಸ್ಟ್. ಅದು ರೀಸನ್ ಮೇಲೆ ಡಿಪೆಂಡ್ ಸರ್. ಹಿಂಗೆ ರೀಸನ್ಗಳ ಮೇಲೆ ಹೋಗುತ್ತಾ? ಅದು ನಮ್ಗೆ ಗೊತ್ತಿಲ್ಲ ರೀ. ಅಷ್ಟು ಬರೀ ನಮ್ಗೆ ಚೈನೀಸ್ ಕಲ್ತಿದ್ದು. ನಾವು ಎಲ್ಲ ಚೈನೀಸ್ ನಾವು ಸೆಲ್ಫ್ ಕಲ್ತಿದ್ದು, ಗೌರಿದನ್ನು ಕಲ್ತಿಲ್ಲ. ಬನ್ನಿ, ಅದು ಹಳೆ ಹೋಟೆಲ್ ಇದೆಯಲ್ಲ, ಹಳೆ ಹೋಟ್ಲ ಅಮ್ಮನ್ನ ಅವಳ ಹತ್ರ ವೈಫೈ ಇಸ್ಕೊಂಡು ಕುತ್ಕೊಂಡು ಅದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಬನ್ನಿ. ನಾವು ಏನಂದ್ರೆ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಫಸ್ಟ್ ಇವ್ರಿಗೊಂದು ವಿಚಾಟ್, ಅಲಿಪೇ ಎಲ್ಲ ಪೇಮೆಂಟ್ ವ್ಯವಸ್ಥೆ ಮಾಡ್ಕೊಳ್ಬೇಕಾಯ್ತು. ಹಾಗಾಗ್ಬಿಟ್ಟು ನಾವು ಕುತ್ಕೊಂಡಿದ್ದೀವಿ. ಚೈನಾ ಮೊಬೈಲ್ ಶೋರೂಮಲ್ಲಿ ಕುತ್ಕೊಂಡಿದ್ದೀವಿ. ಸಿಮ್ ಕಾರ್ಡ್ ಯಾವ ಥರ ತೊಗೋಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಅವ್ರು ವಿಡಿಯೋ ಮಾಡಿ ಹಾಕ್ತಾರೆ. ಅವ್ರ ಚಾನಲ್ನ ನೋಡಿ ನೀವು. ಸೊ ಇವಾಗ ಏನಾಯ್ತು, ವಿಚಾಟ್ ರೆಡಿ ಮಾಡಿದಲ್ಲ, ಅದು ಗೊತ್ತಾ ಕತೆ ಸರ್? ಅದು ದೊಡ್ಡ ಕತೆ ಇದೆ. ವಿಚಾಟ್ ಮಾತ್ರ ಒಂದು ಹಾರ್ಡ್ಲಿ ಸರ್. ಈಗ ನಾವು ವಿಚಾಟ್ ಅಲ್ಲಿಂದ ಇಲ್ಲಿ ಸಿಮ್ ಅಲ್ಲದೆ ವಿಚಾಟ್ಗೆ ಅಂತ ಕೂತ್ಕೊಂಡಿದ್ದು ಒಂದು ಅರ್ಧ ಗಂಟೆ ಆಗಿಲ್ವಾ? ಆಯ್ತು, ಒಂದು ಅರ್ಧ ಗಂಟೆ ಆಯ್ತು. ಎಲ್ಲ ಕೇಳ್ತು ಗೊತ್ತಾ? ಅದು ಸುಮ್ಮನೆ ವಿಚಾಟ್ ಯಾವುದೋ ಒಂದು ಸರ್ ಕ್ಯೂ ಆರ್ ಕೋಡ್ ಕಳಿಸ್ತೀನಿ, ವಿಚಾಟ್ ಕೊಡಿ ಅಂದ್ರೆ ಆಗಲ್ಲ. ಅದು ID ಕಾರ್ಡ್ ಬೇಕು, ನಿಮ್ದು ಫೋನ್ ನಂಬರು, ID ಕಾರ್ಡು ಎಲ್ಲ ಲಿಂಕ್ ಆಗಿರ್ಬೇಕು. ID ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡು, ಮನೆ ಅಡ್ರೆಸ್ ಎಲ್ಲ ಲಿಂಕ್ ಆಗಿರ್ಬೇಕು. ಆಮೇಲೆ ಒಂದು ಸ್ಪೆಲ್ಲಿಂಗ್ ತಪ್ಪಾದ್ರೂ ತಗೊಳ್ಳಲ್ಲ ಅದು. ಮತ್ತೆ ಫಸ್ಟ್ ಇಂದ ಕೇಳುತ್ತೆ. ಅಂದ್ರೆ ಸರ್ಗೆ ಇದನ್ನು ಏನೋ ವಿಚಾಟ್ ಕಳಿಸಿ ಸರ್, ನಮ್ಗೆ PUBG ಆಡ್ಬೇಕು ಅಂತೆಲ್ಲ ಕೇಳ್ತಿದ್ರಂತಲ್ಲ. ಇಲ್ಲ, ಇವನ್ ಕಳ್ಸಿರು ಅದು ಅಲ್ಲಿ ವರ್ಕ್ ಆಗಲ್ಲ ಅದು. ಯಾಕೆ ಅಂತಂದ್ರೆ ಮೈನ್ ಅದಕ್ಕೆ ಚೈನಾದು ಸಿಮ್ ಕಾರ್ಡ್ ಬೇಕು, ಚೈನಾ ನಂಬರ್ ಇರ್ಬೇಕು. ಈವನ್ ಓಕೆ, ನಿಮ್ಮ ಹತ್ರ ಚೈನಾ ಸಿಮ್ ಅಲ್ಲಿದ್ರೆ ಮೆಸೇಜ್ ಬರ್ಬೇಕು. ಅದಕ್ಕೆ ಮೆಸೇಜ್ ಬರ್ದೆ ಹೆಂಗ್ ಆಕ್ಟಿವ್ ಆಗುತ್ತೆ? ನಾವು ಅರ್ಧ ಗಂಟೆ ಕೂತ್ಕೊಂಡು ಮಾಡಿದ್ದಕ್ಕೆ ಅದು ಅಲಿಪೇ ಇನ್ನೂ ಆಗಿಲ್ಲ ನಮ್ಗೆ.
ಜಸ್ಟ್ ಆಗಿರೋದು ವಿಚಾಟ್ ಮಾತ್ರ. ವಿಚಾಟ್ ಅಲ್ಲಿ ದುಡ್ಡು ಕಳ್ಸೋದು ಅಷ್ಟೇ ಇವಾಗ ಮಾಡಬೇಕು. ಇಷ್ಟೆಲ್ಲ ಕಷ್ಟ ಇದೆ. ಫೈನ್ ಡೇ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದ್ಸಲ ಲಾಗಿನ್ ಆದ್ಮೇಲೆ ಇಲ್ಲಿ ಯಾರು ವಿಚಾಟ್ ಮಾಡ್ತಾ ಇರೋರು ವೆರಿಫೈ ಮಾಡಬೇಕು. ವೆರಿಫೈ ಮಾಡೋದು ಜಸ್ಟ್ ಹಿಂಗ್ ಸ್ಕ್ಯಾನ್ ಮಾಡೋದಲ್ಲ, ಮತ್ತೆ ಇವರು ID ಕಾರ್ಡ್ ಅನ್ನ, ಅಂದ್ರೆ ಇವ್ರದ್ದು ಚೈನಾದ ಒಂದು ID ಕಾರ್ಡ್ ಇರುತ್ತಲ್ಲ, ಅದನ್ನ ಮತ್ತೆ ಅಲ್ಲಿಗೆ ಹಾಕಿ. ಅಲ್ಲ, ಈಗ ಫಸ್ಟ್ ಏನಂದ್ರೆ ನಿಮ್ದು ವಿಚಾಟ್ ಅಕೌಂಟ್ ಓಪನ್ ಆಗಿ ನಿಮ್ದು ವಿಚಾಟ್ ಅಕೌಂಟ್ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಅವ್ರ ಪಾಸ್ ಎನಿ ಕೈಂಡ್ ಆಫ್ ID ಕಾರ್ಡ್ಗೆ ವೆರಿಫೈ ಆಗಿರ್ಬೇಕು. ಫಸ್ಟ್ ಅದು ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅದು ಫಸ್ಟ್ ಏನಾಯ್ತು, ಈಗ ನಿಮ್ದು ಫಸ್ಟ್ ನಾವು ನಂದನ್ನ ಮುಗಿಸ್ದೆ. ನಿಮ್ದು ವಿಚಾಟ್ ಅಕೌಂಟ್ ಓಪನ್ ಮಾಡಿದ್ರಿ, ಚೈನಾ ಮೊಬೈಲ್ ಸಿಮ್ ಕಾರ್ಡ್ ತಗೊಂಡು ಅವ್ರ ಎನಿ ಇಂಡಿಯನ್ ಮೊಬೈಲ್ ಎನಿ ನಂಬರ್ ಸಿಮ್ ಕಾರ್ಡ್ ತಗೊಂಡು ಅದನ್ನ ನೀವು ವೆರಿಫಿಕೇಶನ್ ಒಂದ್ ಪಾರ್ಟ್ ಮುಗೀತು. ಅಂದ್ರೆ ಅದು ನಿಮ್ದು ವಿಚಾಟ್ ಅಕೌಂಟ್ ಮೊಬೈಲ್ ನಂಬರು, ಪಾಸ್ಪೋರ್ಟ್ ನಂಬರು, ಅವ್ರ ಆಧಾರ್ ಕಾರ್ಡ್ ನಂಬರ್, ಅವ್ರ ಎನಿ ID ಕಾರ್ಡ್ ನಂಬರ್ನ ಅದು ಲಿಂಕ್ ಇರಬೇಕು. ಈ ಆಲ್ 3 ಪಾಯಿಂಟ್ ಇದೆಲ್ಲ ಲಿಂಕ್ ಆಗ್ಬೇಕಾದ್ರೆ 3 ಪಾಯಿಂಟ್. ನಿಮ್ದು ಮೊಬೈಲ್ ಇದು ವಿಚಾಟ್ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರು ಮತ್ತೆ ಪಾಸ್ಪೋರ್ಟು ಅವ್ರ ಎನಿ ID ಕಾರ್ಡ್ ಅದು 2 ಲಿಂಕ್ ಆಗಿರ್ಬೇಕು. ಆ 2 ಪಾಯಿಂಟ್ ಲಿಂಕ್ ಆದ ತಕ್ಷಣ 3ನೇ ವಿಚಾಟ್ ಪಾಯಿಂಟ್ ಲಿಂಕ್ ಆಗುತ್ತೆ. ಆಮೇಲೆ ಒಂದು ವೆರಿಫೈ ಕೇಳುತ್ತೆ. ವೆರಿಫೈ ಫಾರ್ ಎಕ್ಸಾಂಪಲ್ ಇವ್ರು ವೆರಿಫೈ ನನ್ ಕೇಳಿದ್ರು, ನಂದು ವೆರಿಫೈ ಮಾಡ್ಬೇಕಾದ್ರೆ ಮತ್ತೆ ಪುನಃ ನಂದು ಪಾಸ್ಪೋರ್ಟ್ ನಂಬರು ನಂದು ಎಲ್ಲ ಕೇಳ್ತದ್ದು. ಹೆಂಗಾಯ್ತು ಅಂದ್ರೆ ನನ್ನನ್ನು ವೆರಿಫೈ ಮಾಡಕ್ ಇವ್ರು ಬಂದಿದಾರಲ್ವಾ, ಅದಕ್ಕೆ ಅಪ್ಲಿಕೇಶನ್ ಏನ್ ಕೇಳುತ್ತೆ, ಫಸ್ಟ್ ನಿಮ್ದನ್ನ ನೀವು ವೆರಿಫೈ ಮಾಡಿ ಅಂತ ಅಂದ್ಬಿಟ್ಟು ಇವ್ರದ್ದು ಕಾರ್ಡ್ ಅನ್ನ ಕೇಳುತ್ತೆ. ಅಷ್ಟು ವೆರಿಫೈ ಆಯ್ತಾ, ವೆರಿಫೈ ಆದ ತಕ್ಷಣ ಇವ್ರದ್ದು. ಆಮೇಲೆ ವಿಚಾಟ್ ಪೇಮೆಂಟ್ ಅಲ್ಲಿ ಎನೇಬಲ್ ಮಾಡ್ಕೋಬೇಕಂದ್ರೆ ಮತ್ತೆ ಪುನಃ ಇವ್ರು ಪಾಸ್ಪೋರ್ಟ್ ಎಲ್ಲ ಕಿರಣನೇ ಅಂತ ಒಂದು ವೆರಿಫೈ ಮಾಡಕ್ಕೆ ಅದು ಪಾಸ್ಪೋರ್ಟ್ ಫೋಟೋ ತಗೊಂಡು ಸ್ಕ್ಯಾನ್ ಮಾಡಿದ ತಕ್ಷಣ ಇವ್ರದ್ದು ಫೇಸ್ ಸ್ಕ್ಯಾನ್ ಮಾಡ್ಕೊಂತು. ಅದು ಹೆಂಗೆ ಲಿಂಕ್ ಎಲ್ಲ ಮಾಡ್ಬೇಕು ಎಲ್ಲ ಮಾಡಿ. ಇದ್ರ ಅರ್ಥ ಏನ್ ಗೊತ್ತಾ ನೋಡಿ, ಈಗ ನಾನು ಕಿತ್ತಡಿ ಕಿರಣ್ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ಹೆಸರನ್ನ ನಾನು ಕಿತ್ತಡಿ ಕಿರಣ್ ಅಂತ ಕೊಡಂಗಿಲ್ಲ. ಡಾಕ್ಯುಮೆಂಟ್ ಅಲ್ಲಿ ಹೆಂಗಿರುತ್ತೋ ಹಂಗೆ ಕೊಡ್ಬೇಕು. ನೋಡಿ, ನಮ್ಮ ಊರಲ್ಲೆಲ್ಲ ಫೇಸ್ಬುಕ್ ಅಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಕೆಟ್ಟದಾಗ ಮಾಡ್ತಾರೆ ಅಂತ ಅಂದ್ಬಿಟ್ಟು ದೊಡ್ಡವ್ರೆ. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಬಿಡುಗರು ಅವ್ನು ಯಾವನ ಕೆಟ್ಟದಾಗ ಕಮೆಂಟ್ ಮಾಡ್ದ, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ಯಾ ಅಂತ. ಬಟ್ ಆದ್ರೆ ಅವ್ನು ಬಂದ್ಬಿಟ್ಟು ಅಮ್ಮ ಅಕ್ಕ ಎಲ್ಲಾನು ಕರೆದು ಬಿಟ್ಟಿರ್ತಾನೆ. ಯಾಕಲ್ಲ ಅಷ್ಟು ಧೈರ್ಯ ಅಂತಂದ್ರೆ, ಯಾಕಂದ್ರೆ ಅವ್ರನ್ನ ಹುಡ್ಕಕ್ಕಾಗಲ್ಲ. ಆದ್ರೆ ಇಲ್ಲಿ ಹಂಗ್ ಮಾಡಕ್ ಬರಲ್ಲ. ನೋಡಿ, ಇವಾಗ ನಂದು ಫುಲ್ ನನ್ನ ಜಾತಕನೇ ಕೊಟ್ಟಾಯ್ತು. ಆಮೇಲೆ ಒಬ್ಬರಿಗೆ ಒಂದೇ ಅಕೌಂಟ್ ಇಂಡಿಯಾದಲ್ಲಿ ಇದೆ. ಏನಕ್ಕಂದ್ರೆ ನೀವು ಜಿಮೇಲ್ ಅಕೌಂಟ್ ಎನಿ ID ಅಕೌಂಟ್ ಓಪನ್ ಮಾಡಾಕ್ರೆ ಅದು ಮಾಡ್ಬೋದು. OTP ಕೇಳುತ್ತೆ. ಫೇಕ್ ID ಮಾಡ್ಕೊಂಡ್ರೆ ಅವ್ರನ್ನ ಕಂಡಿಡಿಯಕ್ಕೆ ಆಗಲ್ಲ, ಅಂದ್ರೆ ರಿಸ್ಕೇ ತಗೊಳಲ್ಲ. ಬಟ್ ಇದು ನೋಡಿ ಮಾನಿಟರ್ ಆಗ್ತಾ ಇದೆ. ಈಗ ನನ್ನ ಫೇಸು, ಈಗ ನನ್ನ ಅಕೌಂಟ್ ಹೊಡೆದ ತಕ್ಷಣ ನನ್ನ ಯಾರು ಕಿರಣ್ ಕುಮಾರ್ ಜಡೇಸ್ವಾಮಿ ಕ್ಲೀನ್ ಆಗಿ ಎಲ್ಲ ಬಂದ್ಬಿಡುತ್ತೆ. ಆಲ್ ಓವರ್ ಚೈನಾ ನೀವು ಎನಿ ಕ್ಯಾಮ್ರಾದಲ್ಲಿ ಕೂಡ ನೀವು ಯಾರನ್ನು ಗೊತ್ತಾಗ್ಬಿಡುತ್ತೆ. ಈಗ ಡೇಟಾಬೇಸ್ ಆಗಿದೆ. ನನ್ನ ಫೇಸ್ ಸ್ಕ್ಯಾನ್ ಮಾಡಿದ ತಕ್ಷಣ ಓಕೆ ಇವ್ನು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ, ಈಗ ಟೈಮ್ ಎಷ್ಟಾಯ್ತು? ನಾವು ಬೆಳಿಗ್ಗೆಯಿಂದ ಗುದ್ದಾಡ್ತಾ ಇದೀವಿ. ಇದಕ್ಕೇನೆ 1:15 ಆಗೋಗಿದೆ ಆಲ್ರೆಡಿ ಚೈನಾ ಟೈಮಿಂಗ್ಸ್. ಹೋಗೋಣ ಸರ್, ಊಟ ಮಾಡ್ತಾ ಮಾತಾಡೋಣ. ಕಿರಣ್ ಅವ್ರಿಗೆ ಹೋಟೆಲ್ ಆಯ್ತು, ಅದು ಏನದು ಅಪ್ಪರ್ ಬರ್ತ್ ಲೋವರ್ ಬರ್ತ್ ಒಂದು ಹಾಸ್ಟೆಲ್ ಆಯ್ತು. ಅದ್ರ ಪರ್ಪಸ್ಲಿ ನಾನು ಕೊಡ್ಸಿದ್ದೀನಿ. ಓಕೆ, ಯಾಕಂದ್ರೆ ಇದು ಪ್ರಾಕ್ಟೀಸ್ ಅಲ್ಲ, ಹಿಚ್ ಹಾಕಿಂಗ್ ಪ್ರಾಕ್ಟೀಸ್ ಅದು. ಆಮೇಲೆ ನೆಕ್ಸ್ಟ್ ಸಿಮ್ ಕಾರ್ಡ್ ಆಯ್ತು. ಮೇಜರ್ ಬೇಕಾಗಿದ್ದು ಸರ್ ಸಿಮ್ ಕಾರ್ಡ್ ಜೊತೆಗೆ ವಿಚಾಟ್. ಓಕೆ, ಸಿಮ್ ಕಾರ್ಡ್ ಚೈನಾ ಸಿಮ್ ಕಾರ್ಡ್ ಯಾವ ಥರ ಓಪನ್ ಮಾಡಬೇಕು, ಏನು ಪ್ರೊಸೀಜರ್ ಅನ್ನೋದು ಅವ್ರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ, ಅದನ್ನು ನೀವು ಅಲ್ಲಿ ಫಾಲೋ ಮಾಡಿ. ಇಲ್ಲಾಂದರೆ ನನ್ನ ಚಾನಲ್ ಹಳೆಯ ವಿಡಿಯೋ ಇದೆ ನೋಡಿ. ಸೆಕೆಂಡು, ಆಮೇಲೆ ವಿಚಾಟ್ ಅಕೌಂಟ್ ಓಪನ್ ಆಯಿತು. ಅದು ಯಾವ ಥರ ಓಪನ್ ಆಯಿತು ಏನನ್ನೋದು ಅದು ಅವರು ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ನೀವು ಅವ್ರ ಚಾನಲ್ನ ನೋಡ್ತಾ ಇರ್ರಿ. ಈಗ ನಾನು ನೆಕ್ಸ್ಟ್ ಏನದಪ್ಪ ಅಂದರೆ ನಿಮಗೆ ಊಟ. ಈಗ ಟೈಮ್ ಬಂದ್ಬಿಟ್ಟು ನೋಡಿ, ನಮ್ಮದು ಟಾಟಾ ವಾಚಲ್ಲಿ ಟೈಮ್ ಎಕ್ಸ್ ರೀ. ನಾವು ರೋಲೆಕ್ಸ್ ಅಲ್ಲ, ಟೈಮ್ ಎಕ್ಸ್. ಓಕೆ,